ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರೇ, ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರ ಕನಸು. ಶಿಕ್ಷಣವನ್ನ ಉತ್ತಮ ಶಿಕ್ಷಣ ಸಂಸ್ಥೆಯಲ್ಲಿ ಪಡೆದ್ರೆ, ಒಳ್ಳೆ ಯೂನಿವರ್ಸಿಟಿಯಲ್ಲಿ ನಾವು ಪಡ್ಕೊಂಡ್ರೆ ಮುಂದೆ ನಮ್ಮ ಸ್ಕಿಲ್ಸ್ ಕೂಡ ಚೆನ್ನಾಗಿ ಡೆವಲಪ್ ಆಗುತ್ತೆ. ಜೊತೆಗೆ ಒಂದೊಳ್ಳೆ ಕಡೆಗಳಲ್ಲಿ ಪ್ಲೇಸ್ಮೆಂಟ್ ಆಗಬಹುದು. ಆಮೇಲೆ ಉದ್ಯೋಗವನ್ನ ಸೃಷ್ಟಿ ಮಾಡುವಂತಹ ಸ್ಕಿಲ್ಡ್ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಬಹುದು ಅನ್ನೋದು ವಿದ್ಯಾರ್ಥಿಗಳ ಕನಸು. ಹೀಗಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ, ಉತ್ತಮ ಶಿಕ್ಷಣ ಸಂಸ್ಥೆಗಳು ಯಾವುದು ಅಂತ ಇಡೀ ವರ್ಷ ಹುಡುಕಾಟದಲ್ಲೇ ಇರ್ತಾರೆ. ನಿಮ್ಮ ಕೆಲಸವನ್ನ ಈಸಿ ಮಾಡ್ಕೊಡೋ ನಿಟ್ಟಿನಲ್ಲಿ ನಾವು ಪ್ರತಿ ನಿತ್ಯ ಕೂಡ ಇಂತಹ ಕಾರ್ಯಕ್ರಮಗಳ ಮೂಲಕ ಒಂದೊಂದು ಯೂನಿವರ್ಸಿಟಿಯ ವಿಶೇಷತೆ ಬಗ್ಗೆ ತಿಳಿಸ್ತಾ ಇರ್ತೀವಿ. ಈಗ ನಾವು ಮಾತಾಡ್ತಾ ಇರುವಂತಹ ಯೂನಿವರ್ಸಿಟಿ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಹೊರ ರಾಜ್ಯದ ವಿದ್ಯಾರ್ಥಿಗಳು ಕೂಡ ಈ ಯೂನಿವರ್ಸಿಟಿ ಅಂದ್ರೆ ಅಚ್ಚುಮೆಚ್ಚು. ಕಾರಣ ಒಳ್ಳೆ ಗುಣಮಟ್ಟದ ಶಿಕ್ಷಣ ಈ ಯೂನಿವರ್ಸಿಟಿಯಲ್ಲಿ ಸಿಗುತ್ತೆ. ನಾವು ಮಾತಾಡ್ತಾ ಇರೋದು CMR ಯೂನಿವರ್ಸಿಟಿ ಬಗ್ಗೆ ಮತ್ತು CMR ಇಂಜಿನಿಯರಿಂಗ್ ಕಾಲೇಜಸ್ ತುಂಬಾ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ನಲ್ಲೇ ತುಂಬಾ ದೊಡ್ಡ ಹೆಸರನ್ನ ಪಡ್ಕೊಳ್ತು. ಹಾಗಾದ್ರೆ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಆಯ್ಕೆ ಸ್ಥಳವಾಗಿರುವಂತಹ CMR ಯೂನಿವರ್ಸಿಟಿ ಮತ್ತು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇರುವಂತಹ ಸ್ಪೆಷಲೈಸ್ಡ್ ಕೋರ್ಸ್ಗಳು ಯಾವ್ದ್ಯಾವುದು, ಎಲ್ಲದರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಇದೇ CMR ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿರುವಂತಹ ಡಾಕ್ಟರ್ HP ರಾಘವೇಂದ್ರ ಅವರಿದ್ದಾರೆ. ಮೊದಲನೇದಾಗಿ ಅವನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ ಅಂದ್ರೆ, ಒಳ್ಳೆ ಶಿಕ್ಷಣ ಸಂಸ್ಥೆ ಇದ್ರೆ ನಮ್ಮ ಭವಿಷ್ಯ ಭದ್ರವಾಗಿರುತ್ತೆ, ನಮಗೊಂದು ಒಳ್ಳೆ ಅಡಿಪಾಯ ಸಿಗುತ್ತೆ ಅನ್ನೋದು ಎಲ್ಲರ ನಂಬಿಕೆ. ಸೊ CMR ಯೂನಿವರ್ಸಿಟಿ ನಾನು ಕೇಳಿದ ಹಾಗೆ ಒನ್ ಆಫ್ ದ ಮೋಸ್ಟ್ ಪ್ರೆಸ್ಟೀಜಿಯಸ್ ಯೂನಿವರ್ಸಿಟಿ ಬ್ಯಾಂಗ್ಳೂರಲ್ಲಿ. ಸೊ ಶುರುವಾದ ಶಾರ್ಟ್ ಪೀರಿಯಡ್ ನಲ್ಲೇ ತುಂಬಾ ದೊಡ್ಡ ಹೆಸರನ್ನ ಯೂನಿವರ್ಸಿಟಿ ಮಾಡೋದಕ್ಕೆ ಸ್ಟಾರ್ಟ್ ಆಯ್ತು. ಸೊ ಯಾವಾಗ ಸ್ಟಾರ್ಟ್ ಆಯ್ತು ಯೂನಿವರ್ಸಿಟಿ, ಮತ್ತೆ ಅದರಲ್ಲಿರುವಂತಹ ಕೋರ್ಸ್ಗಳ ಸ್ಪೆಷಾಲಿಟಿ, ಎರಡರ ಬಗ್ಗೆ ಕೂಡ ನೀವು ಮಾಹಿತಿ ತಿಳಿಸ್ಕೊಡೋದಾದ್ರೆ. CMR ಯೂನಿವರ್ಸಿಟಿ 2013 ಸ್ಟಾರ್ಟ್ ಆಗಿದೆ. ಯೂನಿವರ್ಸಿಟಿನಲ್ಲಿ ಎಲ್ಲ ಥರದ ಪ್ರೋಗ್ರಾಮ್ಗಳು ನಡೆಸ್ತಾ ಇದ್ದೀವಿ. ಶುರು ಆದಾಗ ವಿದ್ಯಾರ್ಥಿಗಳ ಸಂಖ್ಯೆ 1,500 ಇತ್ತು. ಇವಾಗ 8,000 ಜನ ವಿದ್ಯಾರ್ಥಿಗಳು ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಆದರೆ ಯೂನಿವರ್ಸಿಟಿ ನಮ್ಮ CMR ಸಂಸ್ಥೆಗಳ ಸಮೂಹಕ್ಕೆ ಸೇರ್ಪಡೆಯಾಗಿದ್ದು 2013. ಆದರೆ CMR ಗ್ರೂಪ್ ಇದೆಯಲ್ಲ, ಇದು ಬಹಳ ಹಳೆ ಗ್ರೂಪು, 30 ವರ್ಷದ ಇತಿಹಾಸ ಇದೆ. ಮತ್ತೆ ನಮ್ಮ CMR ಯೂನಿವರ್ಸಿಟಿ ಅಲ್ಲದಲ್ಲೇ 16 ಬೇರೆ ಬೇರೆ ವಿದ್ಯಾಸಂಸ್ಥೆಗಳು LKGಯಿಂದ ಹಿಡಿದು ಹೈಯರ್ ಎಜುಕೇಶನ್ ತನಕ ಕೊಡ್ತಿರೋ ಬೇಕಾದಷ್ಟು ಕಾಲೇಜುಗಳು, ಸ್ಕೂಲ್ಗಳು ನಡೆಸ್ತಾ ಇದ್ದಾರೆ ಅವರು. ಹಾಗಾಗಿ CMR ಸಮೂಹ ಸಂಸ್ಥೆಗಳು ಏನು ಹೊಸದೇನಲ್ಲ. ಯೂನಿವರ್ಸಿಟಿ 2013 ಶುರು ಆಗಿದೆ. ಈ ಯೂನಿವರ್ಸಿಟಿನಲ್ಲಿ ಎಲ್ಲಾ ತರದ ಪ್ರೋಗ್ರಾಮ್ಗಳು ಇದೆ. ಲಾ ಇದೆ, BCom ಇದೆ, BBA ಇದೆ, ಇಂಜಿನಿಯರಿಂಗ್, ತಾವೇ ಹೇಳಿದ್ರೆ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಆಮೇಲೆ ಇವಾಗ ಹೊಸದಾಗಿ ಬೇರೆ ಬೇರೆ ಕಾಲೇಜ್ಗಳನ್ನ ಓಪನ್ ಮಾಡ್ತಾ ಇದೀವಿ. MCA, BC ಎಲ್ಲ ಕೋರ್ಸು ಇದೆ. ಹೆಚ್ಚು ಕಮ್ಮಿ ಹೇಳಬೇಕು ಅಂತಂದ್ರೆ ಮೆಡಿಕಲ್ ಬಿಟ್ರೆ ಇನ್ನೆಲ್ಲ ಕೋರ್ಸು ನಮ್ಮಲ್ಲಿ ಇದೆ. ಓಕೆ. ಸೊ ಒಂದು ಯೂನಿವರ್ಸಿಟಿಗೆ ಒಂದು ಅಕ್ರಿಡೇಷನ್ ಸಿಗಬೇಕು ಅಂದ್ರೆ ಅದು ತುಂಬಾ ದೊಡ್ಡ ವಿಚಾರ. ಸಿಂಪಲ್ ಆಗಂತೂ ನಮಗೆ NAC ಇಂದ ಅಕ್ರಿಡೇಷನ್ ಸಿಗೋದು, ರೆಕಗ್ನೈಷನ್ ಸಿಗೋದು ಸಾಧ್ಯ ಇಲ್ಲ. ಸೊ ಇಲ್ಲಿ ಯಾವ ತರದ ಅಕ್ರಿಡೇಷನ್ ಸಿಕ್ಕಿದೆ ಒಂದು. ಆಮೇಲೆ ಇನ್ಫ್ರಾಸ್ಟ್ರಕ್ಚರ್, ಈಗ ಒಬ್ಬ ವಿದ್ಯಾರ್ಥಿ ಓದ್ತಾನೆ ಅಂತ ಅಂದ್ರೆ ಆತ ಒಂದು ಕ್ಲೋಸ್ಡ್ ಡೋರ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಓದೋದಕ್ಕಿಂತ ತುಂಬಾ ಚೆನ್ನಾಗಿರೋ ಎನ್ವಿರಾನ್ಮೆಂಟ್ ಅಲ್ಲಿ ಓದಿದ್ರೆ ಆತನ ರಿಸಲ್ಟ್ಸ್ ಮೇಲೂ ಅದು ಎಫೆಕ್ಟ್ ಆಗುತ್ತೆ. ಸೊ CMR ಯೂನಿವರ್ಸಿಟಿಯ ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಇದೆ, ಅದ್ರ ಬಗ್ಗೆನೂ ಹೇಳಿ. CMR ಯೂನಿವರ್ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಒನ್ ಆಫ್ ದಿ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ಬೋದು. 3 ಕ್ಯಾಂಪಸ್ ಇದೆ, ಬೇರೆ ಬೇರೆ 3 ಕ್ಯಾಂಪಸ್ ಇದೆ. ಅದರೊಳಗೆ ನಮ್ದು ಮೇನ್ ಕ್ಯಾಂಪಸ್ ಇರೋದು ಲೇಕ್ ಸೈಡ್ ಅಂತ, ಬಾಗ್ಲೂರ್ ಕ್ಯಾಂಪಸ್ ಅಂತ ಕರಿತೀವಿ ನಾವು. ಲೇಕ್ ಸೈಡ್ ಕ್ಯಾಂಪಸ್ ಅಂತ ಅಲ್ಲಿದೆ. ಹೆಚ್ಚು ಕಮ್ಮಿ 70 ಎಕರೆ ವಿಸ್ತೀರ್ಣದಲ್ಲಿ ಅಕಾಡೆಮಿಕ್ ಬ್ಲಾಕು, ಹಾಸ್ಟೆಲ್ ಬ್ಲಾಕು, ಫ್ಯಾಕಲ್ಟಿ ಬ್ಲಾಕು, ಇಂಜಿನಿಯರಿಂಗ್ ಕಾಲೇಜು ಎಲ್ಲ ಇದೆ. ಯಾವ್ದು ಬೇಕು ಅಂದ್ರೆ ಇವಾಗ ಹೊಸ ಯೂನಿವರ್ಸಿಟಿಗೆ ಏನೇನು ಬೇಕು, ನ್ಯೂ ಏಜ್ ಯೂನಿವರ್ಸಿಟಿಗೆ ಅದೆಲ್ಲ ನಮ್ಮ ಹತ್ರ ಇದೆ. ಗೌರ್ಮೆಂಟ್ ಕಮಿಟಿಗಳಿರ್ಬೋದು, ಅಥವಾ ಯೂನಿವರ್ಸಿಟಿ ಅಕ್ರಿಡೇಷನ್ ಏಜೆನ್ಸಿಗಳಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿಗಳು ಎಲ್ಲರೂ ಒಂದು ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದಾರೆ. ಏನಂದ್ರೆ ಎಕ್ಸಲೆಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಯೂನಿವರ್ಸಿಟಿ ಬಂದು ನೋಡಿದವರು ಹೇಳ್ತಾರೆ. ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟೀಸ್ ಹ್ಯಾವಿಂಗ್ ಎಕ್ಸಲೆಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಯಾವುದೇ ಇದಿಲ್ದಲ್ಲೇ ಹೇಳ್ಬೋದು. ಇದು ಒಂದು. ಇನ್ನೊಂದು ಏನು ಅಂತಂದ್ರೆ, ಎಲ್ಲಾ ಥರ ಕೋರ್ಸ್ಗಳು ಆಫರ್ ಮಾಡ್ತಿರೋದ್ರಿಂದ ಹುಡುಗರಿಗೆ ಒಂದು ಡೈವರ್ಸಿಟಿ ಇದೆ. ಈಗ ಇಂಜಿನಿಯರಿಂಗ್ ಕಾಲೇಜೇ ಒಂದೇ ಇದ್ರೆ ಹೆಂಗೆ ಆಗುತ್ತೆ, ಇಂಜಿನಿಯರಿಂಗ್ ಹುಡುಗರು ಮಾತ್ರ ಇರ್ತಾರೆ. ಇವಾಗ ಈಗಿನ ಪರಿಸರದಲ್ಲಿ ಹುಡುಗರ ಬೌದ್ಧಿಕ ಬೆಳವಣಿಗೆ
ಮುಖ್ಯ, ಮತ್ತೆ ಡಿಗ್ರಿನೂ ಮುಖ್ಯ. ಯಾವ ಡಿಗ್ರಿ ತಗೊಂತೀರ ಅನ್ನೋದೊಂದು, ಇನ್ನೊಂದು ಯಾವ ರೀತಿ ನೀವು ಡಿಗ್ರಿ ಮಾಡಬೇಕಾದ್ರೆ ನಿಮ್ಮ ಡೆವಲಪ್ಮೆಂಟ್ ಆಗಿದೆ. ನಾವು ಹೊಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸೊ ಇದು ಎಲ್ಲಾ ತರದ ಕೋರ್ಸ್ಗಳು ಎಲ್ಲ ಹುಡುಗರು ಒಟ್ಟಿಗೆ ಮಾಡ್ತಿರೋದ್ರಿಂದ ಅವ್ರದ್ದು ಈ ಬೌದ್ಧಿಕ ಬೆಳವಣಿಗೆನೂ ಬಹಳ ಚೆನ್ನಾಗಿ CMR ಆಗುತ್ತೆ. ಆಮೇಲೆ ನಮ್ದು ಯೂನಿವರ್ಸಿಟಿ 3 ಪಿಲ್ಲರ್ ಮೇಲೆ ನಿಂತಿದೆ. ಒಂದೇನು ಅಂತಂದ್ರೆ ಪ್ರಿಪೇರಿಂಗ್ ಫಾರ್ ಸಕ್ಸಸ್ ಅಂತ ಹೇಳ್ತೀವಿ ನಾವು. ಪ್ರಿಪೇರಿಂಗ್ ಫಾರ್ ಸಕ್ಸಸ್ ಅಂದ್ರೆ ಥ್ರೂ ಕ್ಲಾಸ್ ರೂಮ್ ಅಂಡ್ ಔಟ್ಸೈಡ್ ದಿ ಕ್ಲಾಸ್ ರೂಮ್ ಏನಾಗುತ್ತೆ ಅದು. ಇನ್ನೊಂದೇನಂದ್ರೆ ಕಮ್ಯುನಿಟಿ ಸರ್ವಿಸ್. ಒಬ್ಬ ವಿದ್ಯಾರ್ಥಿ ಅವನ ಜೀವನದಲ್ಲಿ ಯಶಸ್ಸು ಕಾಣಬೇಕಾದ್ರೆ ಬರೇ ಓದಿದ್ರೆ ಅಥವಾ ಇದು ಮಾಡಿದ್ರೆ ಆಗಲ್ಲ. ಕಮ್ಯುನಿಟಿ ಸರ್ವಿಸ್ ಇದು ಒಂದು ನಮ್ದಿದು. ಇನ್ನೊಂದೇನು ಅಂತ ಹೇಳಿದ್ರೆ 3ನೇದು ಪಿಲ್ಲರ್ ಏನು ಅಂತಂದ್ರೆ ಅವನನ್ನ ಒಬ್ಬ ಯಶಸ್ವಿ ಸಿಟಿಸನ್ ಆಗಿ ನೋಡೋದಕ್ಕೆ ಏನ್ ಬೇಕೋ ಅದನ್ನು ನಾವು ಮಾಡ್ತೀವಿ. ಈ 3 ಬುನಾದಿ ಮೇಲೆ CMR ಯೂನಿವರ್ಸಿಟಿ ಇದೆ. ಅಂಡ್ ಅವರ ಘೋಷವಾಕ್ಯ ಏನು ಅಂದ್ರೆ ಕ್ರಿಯೇಟ್ ದಿ ಫ್ಯೂಚರ್ ಅಂತ ನಮ್ದು ಘೋಷವಾಕ್ಯ. ವೆರಿ ಸ್ಟ್ರಾಂಗ್. ಈಗ ನಾನು ಸಾಮಾನ್ಯವಾಗಿ ಕೇಳ್ಪಟ್ಟಿರೋದೇನಂದ್ರೆ, ಈಗ ತುಂಬಾ ಪ್ರೆಸ್ಟೀಜಿಯಸ್ ಯೂನಿವರ್ಸಿಟಿ ಒಳಗೆ ಅಡ್ಮಿಷನ್ ತಗೊಳ್ಬೇಕು ಅಂತ ಅಂದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ. ನೀವು ತುಂಬಾ ಚೆನ್ನಾಗಿ ಓದಬೇಕು, ಕಟ್ ಆಫ್ ಅಲ್ಲಿ ನೀವು ಮ್ಯಾಚ್ ಮಾಡಬೇಕು, ಅಥವಾ ಲಕ್ಷ ಕೊಟ್ಬಿಟ್ಟು ಒಳಗಡೆ ಹೋಗ್ಬೇಕು ಅಂತ. ನಾನು ಆರಂಭದಲ್ಲೇ ಹೇಳ್ದಾಗೆ ದಿಸ್ ಇಸ್ ಒನ್ ಆಫ್ ದ ಪ್ರೆಸ್ಟೀಜಿಯಸ್ ಯೂನಿವರ್ಸಿಟಿ, ನೋ ಡೌಟ್, ಬೆಂಗಳೂರಿನಲ್ಲಿ. ಸೊ ಅಡ್ಮಿಷನ್ ಪ್ರಾಸೆಸ್ ಹೇಗಿರುತ್ತೆ? ತುಂಬಾ ಕಾಸ್ಟ್ಲಿನಾ? ಫೀಸ್ ಸ್ಟ್ರಕ್ಚರ್ ಹೇಗೆ? ಕಾಸ್ಟ್ಲಿ ಅಂತ ಏನಿಲ್ಲ. ನಾವು ಕೊಡ್ತಿರೋ ಫೆಸಿಲಿಟೀಸ್ಗೆ ನಾವು ಏನು ಫೀಸ್ ಇದೆ ಅದು ರೀಸನಬಲ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಮ್ಮಲ್ಲಿ ಏನಿಲ್ಲ ಅಂತಿಲ್ಲ, ಎಲ್ಲ ಫೆಸಿಲಿಟೀಸು ಇದೆ ಹುಡುಗರಿಗೆ. ಹಾಗಾಗಿ ಕಾಸ್ಟ್ಲಿ ಅಂತ ಆಗಲ್ಲ. ನಾವು ಏನು ಫೀಸ್ ಚಾರ್ಜ್ ಮಾಡ್ತೀವಿ ದಟ್ ಇಸ್ ನಾಟ್ ಕಾಸ್ಟ್ಲಿ. ಐ ಕ್ಯಾನ್ ಓನ್ಲಿ ಸೇ ಇಟ್ ಇಸ್ ರೀಸನಬಲ್. ಇದು ಒಂದು. ಇನ್ನೊಂದು ಅಡ್ಮಿಷನ್ ಪ್ರೊಸೀಜರ್ಸ್ ಇದೆಯಲ್ಲ, ಇದು ಕೆಲವು ಡಿಪೆಂಡಿಂಗ್ ಅಪಾನ್ ದಿ ಕೋರ್ಸ್ ಚೇಂಜ್ ಆಗುತ್ತೆ. ಕೆಲವು ಗವರ್ಮೆಂಟ್ ಫಾರ್ ಎಕ್ಸಾಂಪಲ್ MBA, MCA, BTech ಇದಕ್ಕೆಲ್ಲ CET 40% ತನಕ CET ಸೀಟ್ಗಳನ್ನ ನಾವು ಕೊಡ್ಬೇಕಾಗತ್ತೆ. ಸೊ ಅದೊಂದು ಪ್ರೊಸೆಸ್. ಆಮೇಲೆ ನಮ್ದೇ ಸೀಟ್, ನಮ್ದೇನು ಕ್ಯಾಟಗರಿ ಇದೆ, ಕಾಮೆಡ್ K ಆಗ್ಬೋದು, CET ಆಗ್ಬೋದು, ಮತ್ತೆ ಮ್ಯಾನೇಜ್ಮೆಂಟ್ ಸೀಟ್ ಆಗ್ಬೋದು. ಅದಕ್ಕೆ ಅದ್ರದ್ದೇ ಗೌರ್ಮೆಂಟ್ ಏನ್ ಹೇಳುತ್ತೋ ಅದ್ರ ಪ್ರಕಾರ ಫೀಸ್ ಫಿಕ್ಸ್ ಆಗಿರುತ್ತೆ. ಆ ಫೀಸ್ ತಗೊಂತೀವಿ. ಹೆಚ್ಚಿಗೆ ಏನು ಫೀಸು ನಾವು ಯಾವತ್ತಿಗೂ ತಗೊಳಲ್ಲ. ಇದು ಒಂದು. ಇನ್ನೊಂದೇನು ಅಂತ ಹೇಳಿದ್ರೆ ಕೆಲವು ಕೋರ್ಸ್ಗಳು, ಫಾರ್ ಎಕ್ಸಾಂಪಲ್ BSc ಆಗಿರ್ಬೋದು, BCom, BBA, BCA, ದೇ ಆರ್ ಆಲ್ ವೆರಿ ರೀಸನಬಲಿ ಫೀಸು ಇಟ್ಕೊಂತೀವಿ. ಆಮೇಲೆ ಒನ್ ಆಫ್ ದಿ ಬೆಸ್ಟ್ ಫೆಸಿಲಿಟೀಸ್ ಇದೆ ನಮ್ಮಲ್ಲಿ. ಇದು ಮ್ಯಾನೇಜ್ಮೆಂಟ್ ಸೀಟು ಅದು ಇದು ಅಂತಿಲ್ಲ, ಇದೆಲ್ಲದಕ್ಕೂ ಒಂದೇ ಫೀಸು ನಾವು ಚಾರ್ಜ್ ಮಾಡ್ತೀವಿ. ಬಹಳಷ್ಟು ಹುಡುಗರಿಗೆ ಅನುಕೂಲ ಏನಾಗುತ್ತೆ ಅಂದರೆ, ನಮ್ದು ಹೆಚ್ಚು ಕಮ್ಮಿ 10 ರಿಂದ 11 ಕೋಟಿ ನಾವು ಹುಡುಗರಿಗೆ ಯಾರಿಗೆ ಆಫರ್ಡ್ ಮಾಡಕ್ ಆಗೋದಿಲ್ವೋ ಅವ್ರಿಗೆ ಕೊಡಬೇಕು ಅಂತ ಡಿಫರೆಂಟ್ ಕೈಂಡ್ ಆಫ್ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವೇತನಗಳು, ಮತ್ತೆ ಚಾನ್ಸಲರ್ಸ್ ಫಂಡಿಂಗು, ಸ್ಕಾಲರ್ಶಿಪ್ ಎಲ್ಲ ಇದೆ. ಅದರದ್ದು ಅನುಕೂಲಗಳು ಹುಡುಗರು ಪಡ್ಕೋಬಹುದು. ಇನ್ನೊಂದೇನು ಅಂದ್ರೆ, ಇಷ್ಟೆಲ್ಲ ನಮ್ಗೆ ಕೆಲವರಿಗೆ ಆಗೋದಿಲ್ಲ ಅಂತ ಅಂದ್ರೆ ನಮ್ದು ಬ್ಯಾಂಕ್ಗಳ ಜೊತೆ ಕೂಡ ಕೊಲಾಬ್ರೇಷನ್ ಇದೆ. ಹಾಗಾಗಿ ಅವರು ಬ್ಯಾಂಕಿಗೆ ನಮ್ಮಿಂದ ಪರ್ಮಿಷನ್ ತಗೊಂಡು ಬ್ಯಾಂಕ್ನವರು ಕಟ್ಟೋಂಗ್ ಮಾಡ್ಕೊಂಡು ಅದು ಫೆಸಿಲಿಟೀಸು ಇದೆ. ಅದು ಇದೆ. ನಾಟ್ ಓನ್ಲಿ ಕರ್ನಾಟಕ ಬಟ್ ಅದರ್ ಸ್ಟೇಟು, ಬಟ್ ಔಟ್ಸೈಡ್ ದಿ ಕಂಟ್ರಿ ಹುಡುಗರು ವ್ಯಾಸಂಗ ಮಾಡ್ತಿದ್ದಾರೆ. ಹಾಗಾಗಿ ಅವ್ರ ಫೀಸ್ ಏನಿದೆ ಅದು ರೀಸನಬಲ್ ಆಗಿದೆ. ಅದಕ್ಕೆ ಹುಡುಗರಿಗೆ ಅವ್ರದ್ದು ಇದನ್ನ ನೋಡ್ಕೊಂಡ್ಬಿಟ್ಟು ಏನೋ ಮೆರಿಟು ಇದ್ರ ಮೇಲೆ, ಅಥವಾ ಫಾರ್ ಎಕ್ಸಾಂಪಲ್ ಸ್ಪೆಷಲ್ ಆಗಿ ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ಕೆಲವು ತರ ಸ್ಕಾಲರ್ಶಿಪ್ ಸ್ಪೆಷಲ್ ಆಗಿದೆ. ಆಮೇಲಿಂದ ಮಾನದಂಡಗಳಿಗೆ ಅದು ಮೆರಿಟ್ ಅಲ್ಲದಲ್ಲೇ ಬೇರೆವೂ ಇದೆ. 10 ರಿಂದ 11 ಕೋಟಿ ರೂಪಾಯಿ ಈ ವಿದ್ಯಾರ್ಥಿ ವೇತನಗಳು ಮತ್ತೆ ಡಿಸ್ಕೌಂಟೆಡ್ ಫೀಸ್ ಅಂತಿದೆ, ಅದನ್ನೆಲ್ಲ ಕೊಡ್ತೀವಿ. ಹಾಗಾದ್ರೆ ಏನು ತೊಂದರೆ ಆಗೋದಿಲ್ಲ ಹುಡುಗರಿಗೆ. ಬಂದು ದೇ ಕ್ಯಾನ್ ಅಫೋರ್ಡ್ ಅಂಡ್ ದೇ ಕ್ಯಾನ್ ಸ್ಟಡಿ ಹಿಯರ್. ಯಾವ ಕೋರ್ಸಸ್ ಇದೆ ಯೂನಿವರ್ಸಿಟಿಯಲ್ಲಿ, ಮತ್ತೆ ಹೆಚ್ಚು ಡಿಮ್ಯಾಂಡ್ ಇರೋ ಕೋರ್ಸ್ ಯಾವುದು? ನಮ್ಮಲ್ಲಿ ಇರೋ ಕೋರ್ಸ್ಗಳು ಎಲ್ಲಾ ಕೋರ್ಸು ಇದೆ ಅಂತ ಹೇಳಿದೆ ಆಗ್ಲೇ ನಾನು ನಿಮ್ಗೆ. ಹೆಚ್ಚು ಕಮ್ಮಿ ಮೆಡಿಸಿನ್ ಬಿಟ್ರೆ ಎಲ್ಲಾ ಕೋರ್ಸ್ಗಳಿದೆ. ಈ ವರ್ಷ ಹೊಸದಾಗಿ ನಾವು ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಇದಕ್ಕೆ ಹಾಕೊಂಡಿದೀವಿ. ಅದು ಬರುತ್ತೆ. ಅದು ಬಿಟ್ರೆ ನಮ್ಮ ಲಾ ಇದೆ. ಲಾ ಸ್ಕೂಲು ಬಹಳ ಒನ್ ಆಫ್ ದಿ ಬೆಸ್ಟ್ ಸ್ಕೂಲ್ಸ್ ಇನ್ ಇಂಡಿಯಾ. ಎಲ್ಲ ರೇಟಿಂಗ್ ಅಂಡ್ ರ್ಯಾಂಕಿಂಗ್ ನಲ್ಲಿ ಇನ್ ಕರ್ನಾಟಕ ವಿತ್-ಇನ್ 4-5 ಲಾ ಇನ್ಸ್ಟಿಟ್ಯೂಟ್ ಅಲ್ಲಿ ಅದು ಒಂದು ಆ ಥರ ಹೆಸರು ಮಾಡಿರೋ ಲಾ ಸ್ಕೂಲ್ ಇದೆ. ಆಮೇಲೆ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂಡ್ ಕಾಮರ್ಸ್ ಅಂತ ಇದೆ. ಅಲ್ಲಿ BCom, MCom ಆ ಥರ ಕೋರ್ಸ್ಗಳು ಕೊಡ್ತಿದ್ದೀವಿ.
ಆಮೇಲೆ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟಲ್ಲಿ MBA ಕೋರ್ಸ್ಗಳು, BBA ಕೋರ್ಸ್ಗಳು. BBA ಅಂದರೆ ಬೇಕಷ್ಟು ಟೈಪ್ BBA ಇನ್ ಡಿಜಿಟಲ್ ಮಾರ್ಕೆಟಿಂಗ್, BBA ಇನ್ ಡೇಟಾ ಸೈನ್ಸ್, BCom ಇನ್ CA, ACCA, ಆ ಥರ ಸ್ಪೆಷಲೈಸೇಷನ್ಸ್ ಬಹಳ ಇದೆ. ಆ ಥರ ಕೋರ್ಸ್ಗಳೆಲ್ಲ ಇದೆ. ಅದಾದ್ಮೇಲೆ MBA, BCA, MCA, AR/VR ಕೋರ್ಸ್ಗಳು ಇದೆ. ಗೇಮಿಂಗ್ ಮೇಲೆ BCA ಇದೆ. ಸೌಂಡ್ ಇಂಜಿನಿಯರಿಂಗ್ ಅಂತ ಇದೆ. ಆಮೇಲೆ VFX ಅಂತ ಇದೆ. ಆಮೇಲೆ BTech, ಕಂಪ್ಯೂಟರ್ ಸೈನ್ಸ್, ವೇರಿಯಂಟ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಲೈಕ್ ಡಾಟಾ ಸೈನ್ಸ್, AML, ಮಿಷಿನ್ ಲರ್ನಿಂಗ್, ಆ ಥರದ್ದು ಒಂದು 8 ವೇರಿಯಂಟ್ಸ್ ಇದೆ. ಆಮೇಲೆ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಸ್ಕೂಲ್ ಆಫ್ ಡಿಸೈನ್ ಇದೆ, ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಇದೆ. ಆಮೇಲೆ 3-4 ಕ್ಯಾಂಪಸ್ ಇರೋದ್ರಿಂದ ನಮ್ಮ ಕ್ಯಾಂಪಸ್ಗಳಲ್ಲಿ ಒಂದೊಂದು ಕ್ಯಾಂಪಸ್ಸಲ್ಲೂ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಪ್ರೆಸೆನ್ಸ್ ಎಲ್ಲ ಕ್ಯಾಂಪಸ್ಸಲ್ಲೂ ಇದೆ. ಆದರೆ ಅವ್ರಿಗೆ ಯಾವ್ದು ಹತ್ರ ಆಗುತ್ತೋ ಅಲ್ಲಿ ಹೋಗಿ ಸೇರ್ಕೋಬಹುದು ಅವರು. ಸ್ಕೂಲ್ ಆಫ್ ಸೈನ್ಸಸ್ ಅಂಡ್ ಕಂಪ್ಯೂಟರ್ ಸೈನ್ಸ್ ಎಲ್ಲ ಕ್ಯಾಂಪಸ್ ಅಲ್ಲೂ ಇದೆ. ಸೊ ಈ ತರ ಅಡ್ವಾಂಟೇಜ್ಗಳಿದೆ. ನಾಟ್ ಓನ್ಲಿ CMR ಯೂನಿವರ್ಸಿಟಿ ಅಂದ್ರೆ ಒಂದೇ ಕ್ಯಾಂಪಸ್ಗೆ ಬರಬೇಕು ಅನ್ನೋದು ಇಲ್ಲ. ದೇ ಕ್ಯಾನ್ ಗೋ ಟು ವೇರ್ ಎವರ್ ದೋಸ್ ಕೋರ್ಸಸ್ ಆರ್ ಆಫರ್ಡ್, ದೇ ಕ್ಯಾನ್ ಗೋ ದೇರ್ ಅಂಡ್ ಜಾಯಿನ್. ಅದು ಬಹಳ ದೊಡ್ಡ ಅನುಕೂಲ. ಯಾಕೆಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾವೆಲ್ ಮಾಡೋದು ಬೆಂಗಳೂರಿನಲ್ಲಿ ಇದಿದೆ. ಅಫ್ಕೋರ್ಸ್ ಟ್ರಾವೆಲಿಂಗ್ ನಮ್ದೇ ಬಸ್ ಇದೆ, ಎಲ್ಲ ಇದೆ. ಬಟ್ ಹುಡುಗರು ಸಾಮಾನ್ಯ ಹತ್ರ ಇದು ಪ್ರಿಫರ್ ಮಾಡ್ತಾರೆ. ಈ ಎಲ್ಲ ಅನುಕೂಲಗಳು ಇದೆ. ರೈಟ್ ಸರ್, ತುಂಬಾ ಇಂಪಾರ್ಟೆಂಟ್ ಆಗಿ ಇನೋವೇಷನ್ ಇಸ್ ಕೀ ಟು ಸಕ್ಸಸ್. ನಾನು ಯಾವಾಗಲೂ ಅದನ್ನೇ ಬಿಲೀವ್ ಮಾಡ್ತೀನಿ. ಸೊ ಎಲ್ಲಿ ಕ್ರಿಯಾಶೀಲತೆಗೆ ಹೆಚ್ಚು ಒತ್ತು ಕೊಡ್ತಾರೋ ಯಾವ ಯೂನಿವರ್ಸಿಟಿಯಲ್ಲಿ, ಇಲ್ಲಿ ಮಕ್ಕಳ ಬೆಳವಣಿಗೆ ಚೆನ್ನಾಗುತ್ತೆ ಅಂತ. ಸೊ ನಿಮ್ಮ ಯೂನಿವರ್ಸಿಟಿಯಲ್ಲಿ ಇನೋವೇಷನ್ ನ ಗಮನದಲ್ಲಿಟ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಯಾವುದೇ ವಿದ್ಯಾಭ್ಯಾಸ ಇರಲಿ ಅದಕ್ಕೆ ಇನ್ನೋವೇಷನ್ ಇರಬೇಕು ಅನ್ನೋದು ಗವರ್ಮೆಂಟ್ ಸರ್ಕಾರಗಳದ ಉದ್ದೇಶ ಕೂಡ. CMR ಯೂನಿವರ್ಸಿಟಿ ಒಂದು ಪ್ರೈವೇಟ್ ಯೂನಿವರ್ಸಿಟಿ. ಮತ್ತು ಇದರೊಳಗೆ ನಮ್ಮದು ಒಂದು ಒಳ್ಳೆ ಎಜುಕೇಷನ್ ಕೊಡೋದು, ಇನ್ನೊಂದು ಕಮ್ಯುನಿಟಿ ಸರ್ವಿಸ್. ನಾನು ಹೇಳಿದೆ 3 ಪಿಲ್ಲರ್ ಮೇಲೆ ನಿಂತಿದೆ ಅಂದರೆ. ಈ ಇನ್ನೋವೇಷನ್ಗೋಸ್ಕರ ನಾವೇನು ಮಾಡ್ತೀವಿ ಅಂದರೆ, ಯಾವುದೇ ಪ್ರೋಗ್ರಾಮ್ ತಗೋಬೋದು ಹುಡುಗ. ಆ ಹುಡುಗಂಗೆ ಕೆಲವಾರು ಮಿನಿಮಮ್ ಕಾಮನ್ ಕೋರ್ ಕರಿಕ್ಯುಲಮ್ ಅಂತಿದೆ. ಅದರೊಳಗೆ ಡಿಸೈನ್ ಥಿಂಕಿಂಗ್ ಅಂತ ಒಂದು ಕೋರ್ಸು ಕೊಡ್ತೀವಿ. ಡಿಸೈನ್ ಥಿಂಕಿಂಗ್ ಅಂದರೆ ಅವನಿಗೆ ಇನ್ನೋವೇಷನ್ ಮಾಡಲಿಕ್ಕೆ ಒಂದು ಫಸ್ಟ್ ಸ್ಟೆಪ್. ಅದು ಹೆಂಗೆ ಥಿಂಕ್ ಮಾಡಬೇಕು, ಏನು ಮಾಡಬೇಕು, ಹೆಂಗೆ ಫ್ಲೆಕ್ಸಿಬಲ್ ಆಗಿ ಯು ಕ್ಯಾನ್ ಥಿಂಕ್ ಔಟ್ ಆಫ್ ದಿ ಬಾಕ್ಸ್. ಸೊ ಈ ಕೋರ್ಸು ಇದು ಒಂಥರ ನಾನು ಹೇಳಬೇಕು ಅಂತಂದರೆ, ಈಗ ಒಂದು 3-4 ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ಆವಾಗಂತೂ ಇದು CMR ಯೂನಿವರ್ಸಿಟಿದು ಒಂದು ಯುನೀಕ್ ಫೀಚರ್ ಆಗಿತ್ತು ಡಿಸೈನ್ ಥಿಂಕಿಂಗ್ ಅಂತ. ಈ ಇನ್ನೋವೇಷನ್ ನಲ್ಲಿ ಹೇಳಬೇಕು ಅಂತಂದ್ರೆ ನಮ್ಮ ಹತ್ರ ಬೇಕಾದಷ್ಟು ಫೆಸಿಲಿಟಿ ಇದೆ. ಡಿಸೈನ್ ಥಿಂಕಿಂಗ್ ಲ್ಯಾಬೊರೇಟರಿ ಇದೆ, ಆಮೇಲಿಂದ ಇನ್ನೋವೇಷನ್ ಲ್ಯಾಬೊರೇಟರಿ ಇದೆ, ಇನ್ಸ್ಟಿಟ್ಯೂಷನ್ ಇನ್ನೋವೇಷನ್ ಕೌನ್ಸಿಲ್ ಅಂತ ಇದೆ, ಅದಾದ್ಮೇಲೆ ಮೇಕರ್ ಸ್ಪೇಸ್ ಅಂತ ಇದೆ. ಇದೆಲ್ಲ ನಮ್ಮ ಹತ್ರ ಇರೋದ್ರಿಂದ ಹುಡುಗರಿಗೆ ಬೇಕಾದಷ್ಟು ಪ್ಲಾಟ್ಫಾರ್ಮ್ಗಳಿದೆ. ನಮ್ಮ ಹುಡುಗರು ಇನ್ನೋವೇಷನ್ ರ್ಯಾಂಕಿಂಗು ಮತ್ತೆ ಹೆಕಥಾನ್ ಅಂತ ಹೇಳ್ತೀವಿ ನಾವು, ಅದರೊಳಗೆಲ್ಲ ಪಾರ್ಟಿಸಿಪೇಟ್ ಮಾಡಿ ಬೇಕಾದಷ್ಟು ಸಾರಿ ಸ್ಟಾರ್ಟಪ್ ಇದರೊಳಗೆಲ್ಲ ಅವರು ಅವಾರ್ಡ್ಗಳು ವಿನ್ ಮಾಡಿದ್ದಾರೆ. ಹಾಗಾಗಿ ನಮ್ದು ಫಸ್ಟ್ ಪ್ರಿಫರೆನ್ಸ್ ಇರೋದು ಒಂದು ಔಟ್ ರೀಚ್ ಆಕ್ಟಿವಿಟಿ ಅಂತಂದ್ರೆ ಕಮ್ಯುನಿಟಿ ಸರ್ವಿಸು, ಮತ್ತೆ ಇನ್ನೊಂದು ಇನ್ನೋವೇಷನ್. ಈ ಬೇರೆ ಬೇರೆ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಗಳು ಭಾರತದ ಕೆಲ ಯೂನಿವರ್ಸಿಟಿಗಳ ಜೊತೆಗೆ ಕೊಲ್ಯಾಬ್ ಮಾಡಿಕೊಂಡು ಐಡಿಯಾಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ, ನಾಲೆಜ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಒಂದು ಯೂನಿವರ್ಸಿಟಿ ಅಪ್ಗ್ರೇಡ್ ಆಗ್ತಿದೆ ಅಂದ್ರೆ ಈ ತರದ ಐಡಿಯಾಸ್ ಎಕ್ಸ್ಚೇಂಜ್ ತುಂಬಾ ಅವಶ್ಯಕ. ಸೊ ನೀವು ಇಂಟರ್ನ್ಯಾಷನಲ್ ಯೂನಿವರ್ಸಿಟೀಸ್ ಜೊತೆಗೆ ಯಾವ ರೀತಿ ಕೊಲ್ಯಾಬ್ ಆಗ್ತಾ ಇದ್ದೀರಾ, ಹೇಗೆ? CMR ಯೂನಿವರ್ಸಿಟಿ ಇವಾಗ ಆಸ್ ಆನ್ ಟುಡೇ ವಿ ಹ್ಯಾವ್ MOUs ವಿತ್ 24 ಯೂನಿವರ್ಸಿಟೀಸ್ ಥ್ರೂಔಟ್ ದಿ ಗ್ಲೋಬ್. ಕೆಲವು ಹೇಳಬೇಕು ಅಂದ್ರೆ ಆಲ್ಟಿಸ್ ಯೂನಿವರ್ಸಿಟಿ ಅಂತಿದೆ, ISM ಯೂನಿವರ್ಸಿಟೀಸ್ ಫ್ರಮ್ ಜರ್ಮನಿ, ಬ್ರೆಜಿಲ್ ಅಂಡ್ ಮಲೇಷಿಯಾ. ನಾವು ಮಾಡಬೇಕಾದ್ರೂ ಕೊಲಾಬರೇಷನ್ ಮಾಡ್ಕೋಬೇಕಾದ್ರೂ ಕೂಡ ನಾವು ನಮ್ದು NIRF ರ್ಯಾಂಕಿಂಗ್ ಅಂತೀವಲ್ಲ, ಕಂಟ್ರಿ ರ್ಯಾಂಕಿಂಗು, ಅದೇ ತರ ಅವ್ರದ್ದು ರ್ಯಾಂಕಿಂಗ್ ಇರುವಂತ ಯೂನಿವರ್ಸಿಟಿಗಳನ್ನೇ ಮಾಡಿದೀವಿ. ಆಮೇಲೆ ನಮ್ಮ ಹುಡುಗರಿಗೆ ಆಫೀಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಅಂತ ಇದೆ. ಯಾಕೆಂದ್ರೆ ನಮ್ಮಲ್ಲಿ ಇಂಟರ್ನ್ಯಾಷನಲ್ ಹುಡುಗರು ಇರೋದ್ರಿಂದ ಆಫೀಸ್ ಆಫ್ 41 ಬೇರೆ ಬೇರೆ ಕಂಟ್ರಿಯಿಂದ ನಮ್ಮಲ್ಲಿ ಹುಡುಗರು ಬಂದು ವ್ಯಾಸಂಗ ಮಾಡ್ತಾ ಇದ್ದಾರೆ. ಹಾಗಾಗಿ ಆಫೀಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಅಂತಿದೆ, ಸಪರೇಟ್ ಡೈರೆಕ್ಟರ್ ಇದ್ದಾರೆ, ಸಪರೇಟ್ ಡಿಪಾರ್ಟ್ಮೆಂಟ್ ಇದೆ. ಅವ್ರುಗಳು ಆ ಹುಡುಗರು ಇರೋವಾಗ ಏನೇನು ಅವ್ರಿಗೆ ಅನುಕೂಲತೆ ಬೇಕು ಅಂತ ನೋಡ್ಕೊಳ್ಳೋದು ಒಂದು. ಇನ್ನೊಂದೇನು ಅಂತಂದ್ರೆ ಅವರ ಕಂಟ್ರಿನಲ್ಲಿ ಅವ್ರಿಗೆ ಯಾವ ರೀತಿ ವಾತಾವರಣ ಇರುತ್ತೆ ಅದೇ ರೀತಿ ವಾತಾವರಣ ಕೊಡಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾರೆ ಒಂದು. ಇನ್ನೊಂದು, ನಮ್ಮ ಹುಡುಗರಿಗೆ ಹೊರಗಡೆ ಹೋಗೋದಕ್ಕೆ ಮತ್ತೆ ಹೊರಗಡೆ ಯೂನಿವರ್ಸಿಟಿ ಡಿಗ್ರಿ ತಗೊಳ್ಳೋದಕ್ಕೆ ನಮ್ಮಲ್ಲಿ ಜಾಯಿಂಟ್ ಪ್ರೋಗ್ರಾಮ್ಸ್ ಇದೆ. ಡ್ಯೂಯಲ್ ಡಿಗ್ರಿ ಪ್ರೋಗ್ರಾಮ್ ಆಫರ್ ಮಾಡ್ತೀವಿ. ಆಮೇಲಿಂದ 1 ವರ್ಷ
ಇಲ್ಲಿ ಸ್ಟಡಿ ಮಾಡಿ ಒಂದು ವರ್ಷ ಅಲ್ಲಿ ಸ್ಟಡಿ ಮಾಡೋ ಪ್ರತಿ ಒಂದು ಅವಕಾಶಗಳಿದೆ. ಅಷ್ಟಲ್ದಲೆ ನಮ್ಮ ಫ್ಯಾಕಲ್ಟಿ ಮತ್ತೆ ಸ್ಟೂಡೆಂಟ್ಸ್ಗೆ ಕೊಲ್ಯಾಬರೇಟಿವ್ ರಿಸರ್ಚ್ ಪ್ರಾಜೆಕ್ಟ್, ಆಮೇಲೆ ಟೆಕ್ನಾಲಜಿ ನೋಹೌ, ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಎಲ್ಲ ಅವಕಾಶಗಳು ಇದೆ. ಅದಕ್ಕೆ ನಮ್ಮಲ್ಲಿ ಡೋರಿ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ, ಡೈರೆಕ್ಟರೇಟ್ ಫಾರ್ ರಿಸರ್ಚ್ ಅಂಡ್ ಇನ್ನೋವೇಷನ್ ಅಂತ. ಸೊ ದೇ ಆರ್ ಗೋಯಿಂಗ್ ಟು ಹ್ಯಾವ್ ದೀಸ್ ಕೈಂಡ್ ಆಫ್ ರಿಲೇಶನ್ಶಿಪ್ ವಿತ್ ದಿ ಅದರ್ ಯೂನಿವರ್ಸಿಟೀಸ್. ಇದು ನಮ್ಗೆ ತಿಳಿಯೋದ್ರಿಂದ ಯೂನಿವರ್ಸಲ್ ಆಗಿ ನಾವು ಮಾಡ್ತಾ ಇದ್ದೀವಿ, ಲಾಂಚ್ ಮಾಡ್ತೀವಿ. ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಬಗ್ಗೆ ಕೂಡ ನಾವು ಮಾತಾಡಬೇಕು. CMR ಇಂಜಿನಿಯರಿಂಗ್ ಕಾಲೇಜಸ್ ಬೇರೆ ಇಂಜಿನಿಯರಿಂಗ್ ಕಾಲೇಜ್ಗಿಂತ ಹೇಗೆ ಡಿಫ್ರೆಂಟ್ ಅಂತೀರಾ? ಯಾವ ಕೋರ್ಸಸ್ ಇದೆ? SOET ಅಂತ ಹೇಳ್ತೀವಿ, ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಅಂತ. ಇಲ್ಲಿ ಎಲ್ಲ ಕೋರ್ಸ್ಗಳು BTech ಮತ್ತು MTech ಕೋರ್ಸ್ಗಳು. ಯಾಕೆಂದ್ರೆ ಇಂಜಿನಿಯರಿಂಗ್ ಸಂಬಂಧಪಟ್ಟ ಕೋರ್ಸ್ಗಳು ಇದೆ, BTech ಮತ್ತು MTech ಕೋರ್ಸು. ಇಲ್ಲಿ ಅದರದ್ದೇ ಆದ ಇನೋವೇಷನ್ ಕೌನ್ಸಿಲ್ ಇದೆ, ಡಿಸೈನ್ ಥಿಂಕಿಂಗ್ ಲ್ಯಾಬೊರೇಟರಿ ಇದೆ. ಇದೆಲ್ಲ ಹೆಗ್ಗಳಿಕೆ ನಾನು ಹೇಳ್ತಾ ಇರೋದು. DCC ಅಂತ ಹೇಳ್ತೀವಿ, ಕೋರ್ ಕರಿಕ್ಯುಲಮ್. ಹುಡುಗ ಇಂಜಿನಿಯರಿಂಗ್ ಡಿಗ್ರಿಗೆ ಬಂದು ಸೇರ್ಕೊಂಡೇನೆ ಅಥವಾ ಯಾವುದೇ ಡಿಗ್ರಿ ಫಾರ್ ದಟ್ CMR ಯೂನಿವರ್ಸಿಟಿನಲ್ಲಿ ಅಂತ ನಾವು ಎರಡೂರ ಮಧ್ಯ ಅಂತ ವ್ಯತ್ಯಾಸ ಏನು ಮಾಡಕ್ ಹೋಗಲ್ಲ. ಯಾವುದೇ ಡಿಗ್ರಿ ಮಾಡ್ಕೊಂಡಿದ್ರು ಅವರಿಗೆ ಕ್ಲಾಸ್ ರೂಮ್ ಒಳಗಡೆ ಏನ್ ಬೇಕೋ ಅದು ಉತ್ಕೃಷ್ಟ ಮಟ್ಟದ ಕೋಚಿಂಗ್ ಅಂತ ಕೊಡ್ತೀವಿ ನಾವು. ನಮ್ಮ ಫ್ಯಾಕಲ್ಟಿಗಳು ಒಳ್ಳೊಳ್ಳೆ ಡಿಗ್ರಿ ತಗೊಂಡು ಹೊರಗಡೆ IIT IIM ಎಲ್ಲಿಂದ ಬಂದು ಸೇರ್ಕೊಂಡಿರೋದಿದ್ದಾರೆ. ಮತ್ತೆ ಅಷ್ಟಲ್ದಲೇ ಇಂಡಸ್ಟ್ರಿ ಅಡ್ಜಂಕ್ಟ್ ಫ್ಯಾಕಲ್ಟಿ ಅಂತ ಹೇಳ್ತೀವಿ ನಾವು, ಇಂಡಸ್ಟ್ರಿಯಿಂದನೂ ಬಂದು ಟೀಚ್ ಮಾಡ್ತಾರೆ. ಆಮೇಲಿಂದ ಪ್ರೊಫೆಸರ್ ಎಮಿರಿಟಸ್ ಸ್ಟೇಟಸ್ನಲ್ಲಿ ಇರೋ ಅಂದ್ರೆ ಒಳ್ಳೆ ಕಡೆ ಕೆಲಸ ಮಾಡಿ ರಿಟೈರ್ ಆಗಿರೋರು ಅವರು ಬಂದು ಟೀಚ್ ಮಾಡ್ತಾರೆ. ಹಾಗೆ ಎಲ್ಲ ಥರದ್ದು ಟ್ಯಾಲೆಂಟ್ ಪೂಲ್ನು ನಾವು ಅಕ್ವೈರ್ ಮಾಡ್ಕೊಂಡಿದ್ದೀವಿ. ಆಮೇಲೆ 200ಕ್ಕೂ ಹೆಚ್ಚು ಕಂಪ್ನಿಗಳು ನಮ್ಮ ಹತ್ರ ಇದಕ್ಕೆ ಪ್ಲೇಸ್ಮೆಂಟಿಗೆ ಬರ್ತಾರೆ. ಸೊ ಪ್ಲೇಸ್ಮೆಂಟ್ ದೊಡ್ಡ ಕಂಪ್ನಿಯಿಂದ ಹಿಡಿದು ಸ್ಟಾರ್ಟ್ಅಪ್ ತನಕ ಬರ್ತಾರೆ. 200ಕ್ಕೂ ಹೆಚ್ಚು ಕಂಪ್ನಿಗಳು ಬರ್ತಾ ಇದ್ದಾರೆ. ಆ ಸಂಖ್ಯೆ ದಿನ ಜಾಸ್ತಿ ಆಗ್ತಾ ಇದೆ. ವರ್ಷಕ್ಕೆ ಎಷ್ಟು ಜನ ಪ್ಲೇಸ್ಮೆಂಟ್ ಆಗ್ತಾ ಇದ್ದಾರೆ? ನಮಗೆ ಲಾಸ್ಟ್ ಟೈಮ್ ತನಕ ನಮ್ದು ಅಬೌಟ್ 80% ಪ್ಲೇಸ್ಮೆಂಟ್ ಆಗ್ತಾ ಇತ್ತು. ಅದರೊಳಗೆ ಒಂದು 10-12% ಹೈಯರ್ ಎಜುಕೇಶನ್ ಹೊರಟೋಗ್ತಾರೆ. PhD ಕಾರ್ಯಕ್ರಮಗಳಿಗೂ ಕೂಡ ನೀವು ಪ್ರೋತ್ಸಾಹವನ್ನು ಕೊಡ್ತೀರಿ ಅಂತ ನಾನು ಕೇಳ್ಪಡ್ತಾ ಇದ್ದೆ. ಸೊ PhD ಮಾಡೋದು ಅಂತಂದ್ರೆ ಇಟ್ ಇಸ್ ನಾಟ್ ಅ ಸಿಂಪಲ್ ಟಾಸ್ಕ್. ಬೇರೆ ಯೂನಿವರ್ಸಿಟಿಯಲ್ಲೂ ನಾವು ಕೇಳಿದೀವಿ, ಬಟ್ ಅಲ್ಲಿ ಸಪೋರ್ಟ್ ಚೆನ್ನಾಗಿ ಸಿಗಲ್ಲ. ತುಂಬಾ ವರ್ಷಗಳ ತನಕ ಏನ್ ಮಾಡಬೇಕು ಲಾಸ್ಟ್ ಅಲ್ಲಿ ಏನೋ ಒಂದು ಕನ್ಫ್ಯೂಷನ್ ಇರುತ್ತೆ ಅಂತ. ಸೊ ನೀವು PhD ಪ್ರೋಗ್ರಾಮ್ಸ್ ಕಡೆ ಹೇಗೆ ಫೋಕಸ್ ಮಾಡ್ತೀರಾ? PhD ಪ್ರೋಗ್ರಾಮ್ ಎಲ್ಲಾ ಸ್ಪೆಷಲೈಸೇಷನ್ ಅಲ್ಲೂ ಇದೆ. ವಿ ಆರ್ ವೆರಿ ಕೀನ್ ಟು ಹ್ಯಾವ್ ಗುಡ್ ಪೀಪಲ್ ಬಿಕಾಸ್ ಪಬ್ಲಿಕೇಶನ್ ಮಾಡಬೇಕು ಅಂತ. ಈಗೆಲ್ಲ ಏನು ಅಂದ್ರೆ ಯೂನಿವರ್ಸಿಟಿ ಬೇರೆ ಕಡೆ ಔಟ್ರೀಚ್ ಇದು ಶೈನ್ ಆಗಬೇಕು ಅಂತಂದ್ರೆ ಪಬ್ಲಿಕೇಶನ್ ಬೇಕೇ ಬೇಕು. ಪಬ್ಲಿಕೇಶನ್ಗೆ ರಿಸರ್ಚ್ ಬೇಕು. ರಿಸರ್ಚ್ ಮಾಡೋದಕ್ಕೆ PhD ಹುಡುಗರುಗಳು ನಮಗೆ ಬೇಕು, ಮತ್ತೆ ಫ್ಯಾಕಲ್ಟಿ ಬೇಕು. ಸೊ ಇದು ನಾವು ಮನಗಂಡಿದೀವಿ ಚೆನ್ನಾಗಿ. ಹಾಗಾಗಿ ಹುಡುಗರಿಗೆ ಗವರ್ಮೆಂಟ್ ಯೂನಿವರ್ಸಿಟಿನಲ್ಲಿ ಏನ್ ಸ್ಕಾಲರ್ಶಿಪ್ ಕೊಡ್ತಾರೆ 30,000 ಅಂದ್ರೆ ಕೋರ್ಸ್ ಮಾಡ್ತಾ, ಅದನ್ನ ನಾವು ಕೊಡ್ತೀವಿ. ನಮ್ಗೇನು ಹೊರಗಡೆಯಿಂದ ಗವರ್ಮೆಂಟ್ ಇಂದ ಏನು ಅದು ಗ್ರಾಂಟ್ ಬರಲ್ಲ, ಆದ್ರೂ ಕೂಡ ನಮ್ಮ ಫಂಡ್ಸ್ ಇಂದಾನೆ ತಿಂಗಳಿಗೆ 30,000 ಫಸ್ಟ್ 2 ವರ್ಷ, ಅದಾದ್ಮೇಲೆ 35,000 ಅಷ್ಟು ಹುಡುಗರಿಗೆ ಸ್ಕಾಲರ್ಶಿಪ್ ತಿಂಗಳ ಒಂದು ಫೆಲೋಶಿಪ್ ಅಂತ ಹೇಳ್ತೀವಿ ನಾವು. ಆ ಹುಡುಗರಿಗೆ ಅದೊಂದು ಕೊಡ್ತೀವಿ. ಅದಾದ್ಮೇಲೆ ಅವ್ರ ಪ್ರಾಜೆಕ್ಟ್ ಮಾಡೋದಕ್ಕೆ ಅಥವಾ ಅವ್ರದ್ದು ಇನ್ನೇನು ಕೊಲಾಬರೇಟಿವ್ ರಿಸರ್ಚ್ ಮಾಡೋದಕ್ಕೆ, ಲಿಟ್ರೇಚರ್ ಇದನ್ನ ಅವೆಲ್ಲ ಬಹಳ ಇಂಪಾರ್ಟೆಂಟ್ PhD ನಲ್ಲಿ. ಇದಕ್ಕೆಲ್ಲ ನಮ್ಮಲ್ಲಿ ಫಂಡಿಂಗ್ ಇದೆ, ಚಾನ್ಸಲರ್ಸ್ ಫಂಡಿಂಗ್ ಅಂತಿದೆ, ಸೆಂಟರ್ ಆಫ್ ಎಕ್ಸಲೆನ್ಸ್ ಫಂಡಿಂಗ್ ಅಂತಿದೆ. ಅದಕ್ಕೆ ಅಪ್ಲೈ ಮಾಡಿ ಹುಡುಗರು ಮುಗಿಸ್ಬೋದು. ಸ್ಟ್ಯಾಟಿಸ್ಟಿಕ್ಸ್ಗೆ ಬಂದರೆ ಪ್ರತಿ ವರ್ಷ ನಮ್ಮಲ್ಲಿ 100ರಿಂದ 130 ಜನ PhD ತಗೊಂತಾರೆ ಪ್ರತಿ ವರ್ಷ. ಅಂದ್ರೆ ವರ್ಷ ಹೆಚ್ಚು ಕಮ್ಮಿ 450 ಜನ ಇವಾಗ ಮಾಡ್ತಾ ಇದ್ದಾರೆ PhD. 100ರಿಂದ 150 ಜನ ಪ್ರತಿ ವರ್ಷ ಡಿಗ್ರಿ ತಗೊಂತಾರೆ. ಅದಾದ್ಮೇಲೆ ಒಂದು 500ರಿಂದ 600 ಪಬ್ಲಿಕೇಶನ್ಗಳು ಬರೇ ರಿಸರ್ಚ್ ಸ್ಕಾಲರ್ಸ್ ಮಾಡ್ತಾರೆ. ಟೋಟಲ್ 1000 ಮೇಲಾಗುತ್ತೆ, ಬಟ್ ರಿಸರ್ಚ್ ಸ್ಕಾಲರ್ಸ್ ಮಾಡ್ತಾರೆ. ಸೊ ಇದಿಷ್ಟು ಮಾಡೋದಕ್ಕೆ ಸಪೋರ್ಟು ಯೂನಿವರ್ಸಿಟಿ ಎಲ್ಲಾ ತರದ ಸಪೋರ್ಟು ಮಾಡುತ್ತೆ. ಇದು ಈ ಹೊಸದಾಗಿ ಇನ್ನೊಂದೇನು ಅಂತಂದ್ರೆ ನಾವು ಪೇಟೆಂಟ್ ಕೂಡ, ಪೇಟೆಂಟ್ ಗ್ರಾಂಟೆಡ್ ಇದೆ, ಪೇಟೆಂಟ್ ಫೈಲ್ ಮಾಡ್ತೀವಿ. ಆಮೇಲೆ ಪೇಟೆಂಟ್ ಫೈಲ್ ಮಾಡಕ್ಕೆ ಏನೇನು ಸಹಾಯ ಬೇಕೋ ಎಲ್ಲ ಯೂನಿವರ್ಸಿಟಿಯಿಂದ ವೆರಿ ಇಂಪಾರ್ಟೆಂಟ್. ಇಷ್ಟು ಮಾಡ್ತೀವಿ. ಒಂದು ಪ್ರಶ್ನೆ ಬರೋದು,
ಸಾಮಾನ್ಯವಾಗಿ ಇಲ್ಲಿಂದ ವಿದ್ಯಾರ್ಥಿಗಳು ಹೋದವರು ಯಾವ ರೀತಿ ನಿಮ್ ಜೊತೆ ಕನೆಕ್ಟೆಡ್ ಇದ್ದಾರೆ ಅನ್ನೋದು ಒಂದು, ಅಲ್ಯೂಮಿನಿ ಮೀಟ್ಗಳನ್ನೆಲ್ಲ ಮಾಡ್ತೀರಾ ಅನ್ನೋದು. ಎರಡನೇದಾಗಿ ರಿಸಲ್ಟ್ ಅಲ್ಲಿ CMR ಯೂನಿವರ್ಸಿಟಿ ನಂಬಿಕೆ ಇಟ್ಟಿದೆ ಅಂತ. ಕೆಲ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ಸ್ನೆಲ್ಲ ನಾವು ಮಾತಾಡಿದಾಗ ಅವ್ರು ಹೇಳ್ತಾರೆ, ವಿ ಡೋಂಟ್ ಬಿಲೀವ್ ಇನ್ ರಿಸಲ್ಟ್ಸ್, ನಮಗೆ ಸರ್ವತೋಮುಖ ಬೆಳವಣಿಗೆ ಮಾತ್ರ ಇಂಪಾರ್ಟೆಂಟು, ಸೊ ನಾವು ಅಷ್ಟು ಕಾನ್ಸಂಟ್ರೇಟ್ ಮಾಡಲ್ಲ ಅಂತ. ಸೊ ನಿಮ್ಮಲ್ಲಿ ಹೇಗೆ ಅಂತ? ರಿಸಲ್ಟ್ ಅಂತಂದ್ರೆ ನೋಡಿ, ಸರ್ವತೋಮ ಅಧ್ಯಯನ ಹೇಳಿದ್ರೆ ನೀವು ಹೊಲಿಸ್ಟಿಕ್ ಡೆವಲಪ್ಮೆಂಟ್, ಆಲ್ ರೌಂಡ್ ಡೆವಲಪ್ಮೆಂಟ್ ಆದ್ರೆ ರಿಸಲ್ಟ್. ಅದ್ರಲ್ಲಿ ಏನು ರಿಸಲ್ಟ್ ಬೇರೆ ಅದು ಬೇರೆ ಅಂತಿಲ್ಲ. ಫೈನಲ್ ಆಗಿ ನಮ್ಮ ಹುಡುಗರನ್ನ ಅಲ್ಯೂಮಿನೈ ಟ್ರ್ಯಾಕಿಂಗ್ ಮಾಡಬೇಕತ್ರ ಮಾಡಿದ್ರೆ ಅವ್ರು ಏನ್ ಮಾಡ್ಯಾರ 5 ವರ್ಷ ಆದ್ಮೇಲೆ ಅವ್ರು ಏನಾಗ್ಯಾರ ಅಂತೇಳಿ ಅದನ್ನ ನಾವು ಮಾಡ್ತೀವಿ. ಅದಕ್ಕೆ ಕೆಲವಾರು ಬೆಂಚ್ ಮಾರ್ಕ್ ಇದೆ, ಪ್ರತಿ ವರ್ಷನೂ ಬೆಂಚ್ ಮಾರ್ಕ್ ಜಾಸ್ತಿ ಮಾಡ್ಕೊಂಡು ಹೋಗ್ತಿದೀವಿ. ಅದೇ ಅದರ ಅರ್ಥ ಏನು ಅಂದ್ರೆ, ನಾನು ಇವತ್ತಿಗೆ ಇಟ್ಕೊಂಡಿರ್ತೀನಿ 60 ಅಂತ 60% ಇರಬೇಕು ಅಲ್ಯೂಮಿನಿ, ನೆಕ್ಸ್ಟ್ ಟೈಮ್ 70 ಇಟ್ಕೋಬೇಕು, ನೆಕ್ಸ್ಟ್ ಆಮೇಲೆ ಅಚೀವ್ಮೆಂಟ್ ಮಾಡಿದ್ವಿ ನೋಡ್ತೀವಿ. ಇದು ನಾವು ಮಾಡ್ತೀವಿ. ಮ್ಯಾಂಡೇಟೆಡ್ ವಿಧಾನನೇ ಇದೆ, ಅದನ್ನು ಮಾಡ್ತೀವಿ. ಅಷ್ಟಲ್ದಲ್ಲೇ ಅಲ್ಯೂಮಿನಿ ಅಸೋಸಿಯೇಷನ್ ಇದೆ ನಮ್ಮಲ್ಲಿ, ರಿಜಿಸ್ಟರ್ಡ್ ಅಲ್ಯೂಮಿನಿ ಅಸೋಸಿಯೇಷನ್. ಆ ಹುಡುಗರು ನಮ್ಮಲ್ಲಿ ಬಂದು ಅವ್ರು ಏನಾಗ್ಯಾರೆ, ಅವ್ರದ್ದು ಇವತ್ತಿನ ಸ್ಟೇಟಸ್ ಏನೋ, ಅವ್ರಿಗೆ ಏನ್ ಸಿಕ್ಲಿಲ್ಲ ಅವ್ರಿದ್ದಾಗ, ಈಗ ಅದನ್ನ ಏನ್ ಕೊಡೋದು ಅಂತ ಹೇಳಿ ನಮಗೆ ನಮ್ಮ ಹತ್ರ ಮಾತಾಡ್ತಾರೆ. ಆಮೇಲಿಂದ ಒಂದು ಅಸೋಸಿಯೇಷನ್ ಇದೆ, ಹುಡುಗರಿಗೂ ಟೀಚ್ ಮಾಡ್ತಾರೆ. ಸೊ ಈ ತರದ್ದು ನಮ್ಮಲ್ಲಿ ಆವಾಗ ನಮಗ್ ತೊಂದರೆ ಆಯ್ತು, ಇವಾಗ ಈ ತರದ್ ಮಾಡಿ ನಮಗೂ ಹೇಳ್ತಾರೆ, ಹುಡುಗರಿಗೂ ಹೇಳ್ತಾರೆ, ಅದನ್ನು ಮಾಡ್ತಾರೆ. ಆಮೇಲಿಂದ ಎಷ್ಟೋ ಅಲ್ಯೂಮಿನಿಗಳು ವಾಲಂಟಿಯರ್ ಆಗಿ ಕಾಂಟ್ರಿಬ್ಯೂಷನ್ ಒಂದೇ ಕೊಡಲ್ಲ, ಬಟ್ ಹುಡುಗರಿಗೂ ಮೆಂಟರ್ಸ್ ತರ ಇರ್ತಾರೆ. ಸೇ ಫಾರ್ ಎಕ್ಸಾಂಪಲ್ ಟು ಗೋ ಅಬ್ರಾಡ್, ಸೊ ಆಗಲೇ 4 ಜನ ಅಲ್ಲಿ ಹೋಗಿರ್ತಾರೆ, ಅವ್ರುಗಳು ನಮ್ಮಲ್ಲಿಗೆ OIR ಆಫೀಸಿಗೆ ಬರ್ಕೊಂತಾರೆ. ಸೊ ಅವ್ರ ಮುಖಾಂತರ ನಾವು ಎಷ್ಟೋ ಜನನ ಆ ತರ ಕಳಿಸ್ಕೊಡ್ತೀರಾ, ಒಂದು ಹೆಲ್ಪಿಂಗ್ ಹ್ಯಾಂಡ್ ತರ. ಓಕೆ, ಒಂದು ಒಳ್ಳೆ ಯೂನಿವರ್ಸಿಟಿ ಆಗ್ಬೇಕು ಅಂದ್ರೆ ಅಲ್ಲಿನ ಲೆಕ್ಚರರ್ಸ್ ಕೂಡ ತುಂಬಾ ದೊಡ್ಡ ಪಾತ್ರ ಇದೆ. ಸೊ ನಿಮ್ಮ ಸ್ಟಾಫ್ ಮತ್ತೆ ಫ್ಯಾಕಲ್ಟಿ ಬಗ್ಗೆ ಹೇಳಿ. ನಮ್ಮಲ್ಲಿ ಹೇಳಬೇಕು ಅಂತ ಐ ಥಿಂಕ್ ಯಾವುದೋ ಒಂದು ಹಳೆ ಮೊದಲೇ ಹೇಳಿದೆ ನಿಮಗೆ, ಏನಂತಂದ್ರೆ ಅವ್ರು ಎಲ್ಲಿ ಓದಿಯಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಮೊದ್ಲೇ ಅವ್ರಿಗೆ ಏನ್ ಎಕ್ಸ್ಪೋಜರ್ ಇದೆ ಅದನ್ನೆಲ್ಲ ನೋಡ್ತೀವಿ ನಾವು. ಎಲ್ಲಿ ಓದಿಯಾರೆ, ಏನ್ ಎಕ್ಸ್ಪೋಜರ್ ಇದೆ, ಆಮೇಲೆ ಅವರು ಏನಕ್ಕೆ ಅವ್ರನ್ನ ಐಡೆಂಟಿಫೈ ಮಾಡಿ ಹಿಸ್ ಬೆಸ್ಟ್ ವಿಲ್ ಬಿ ಟ್ಯಾಪ್ಡ್. ಸೊ ಇದಿಷ್ಟು ವರ್ಕ್ ಮಾಡಿ ನೋಡ್ತೀವಿ ನಾವು, ವರ್ಕ್ ಮಾಡಿ ನೋಡ್ಬಿಟ್ಟು ತಗೊಂತೀವಿ. ಹಾಗಾಗಿ ನೋಡಿ 90% ಜನ ಈ ತರ ಬಂದಾಗ ಅವ್ರಿಗೆ ಏನು ಮಠದಲ್ಲಿ ನಾವು ಅನ್ಕೊಂಡಿರ್ತೀವೋ ಆ ಮಠದಲ್ಲಿ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಹುಡುಗರಿಗೆ ಸರ್ವಾಂಗೀಣ ಅಭಿವೃದ್ಧಿಗೆ ಮಾಡೋದಕ್ಕೆ ಏನು ಕೊಡ್ತಾರೆ. ಆಮೇಲೆ ಅವ್ರಿಗೆ ನಾವು ಮೊದ್ಲೇನೆ ಹೇಳಿರ್ತೀವಿ, ಬರೇ ಕ್ಲಾಸ್ ರೂಮ್ ಟೀಚಿಂಗ್ ಒಂದೇ ಆಗೋದಿಲ್ಲ, ಯಾಕೆಂದ್ರೆ ಔಟ್ಸೈಡ್ ಕ್ಲಾಸ್ ರೂಮ್ ಆಕ್ಟಿವಿಟಿ ಮಾಡಬೇಕು. 50% ನಮ್ಮಲ್ಲಿ ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಇರುತ್ತೆ, ಅದಕ್ಕೆ ಎಲ್ಲ ಸೇರಿಸಿ ಅವರು ಹೊರಗಡೆನೋ ಅವ್ರು ಏನ್ ಮಾಡ್ಬೇಕು ಅಂತ ಗೊತ್ತಿರಬೇಕು, ಮತ್ತೆ ಕ್ಲಾಸ್ ರೂಮ್ ಅಲ್ಲಿ ಏನ್ ಟೀಚ್ ಮಾಡ್ಬೇಕು ಅಂತ ಗೊತ್ತಿರಬೇಕು. ಆಮೇಲೆ ನಮ್ಮಲ್ಲಿ ಕ್ಲಾಸ್ ರೂಮ್ ಟೀಚಿಂಗ್ ನ ಬಹಳ ಸ್ಟ್ರೀಮ್ ಲೈನ್ ಮಾಡಿದೀವಿ. ಅಂದ್ರೆ ಅವರು ಏನ್ ಮಾಡ್ತಿದ್ದಾರೆ, ಅವರು ಹುಡುಗರಿಗೆ ಏನ್ ಅರ್ಥ ಆಗಿದೆ, ಅರ್ಥ ಆಗಿಲ್ಲ ಅಂತೇಳಿ ನಮ್ಗೆ ಈಗೆಲ್ಲ ಡಿಜಿಟೈಸ್ ಆಗ್ಬಿಟ್ಟಿದೆ ಇಡೀ ಟೀಚಿಂಗು ಎಲ್ಲ. ಹಾಗಾಗಿ ಬಹಳ ಸುಲಭವಾಗಿ ಟ್ರ್ಯಾಕ್ ಮಾಡ್ಬೋದು. ಸೊ ಅದನ್ನ ನಾವು ಮಾಡ್ತೀವಿ. ಆಸ್ ಎ ವೈಸ್ ಚಾನ್ಸಲರ್ ಮಾಡ್ತೀನಿ, ಆಸ್ ಎ ಡೈರೆಕ್ಟರು, ಡೀನ್ಸ್ ಅವರು ಮಾಡ್ತಾರೆ. ಹಾಗಾದ್ರಿಂದ ಅದೇನಂತ ಇದಿಲ್ಲ. ಈಗ ಏನು ಅಂದ್ರೆ ನಾವು ಕಮ್ಯುನಿಟಿಗೆ ಏನ್ ಕೊಡ್ತಿದೀವಿ, ಹುಡುಗರು ಅದರಿಂದ ಏನು ಪಡ್ಕೊಂತ ಇದಾರೆ, ಇದನ್ನು ಮಾಡ್ತೀವಿ. ಇಂಟರ್ನ್ಶಿಪ್ ಕಂಪಲ್ಸರಿ ಇದೆ, 3 ಇಂಟರ್ನ್ಶಿಪ್. ಸೊ ಅದನ್ನು ಮಾಡ್ತೀವಿ. ಎಷ್ಟೋ ಜನಕ್ಕೆ ಪೇಡ್ ಇಂಟರ್ನ್ಶಿಪ್ ಸಿಗುತ್ತೆ ಅದರೊಳಗೆ, ಅದು ಹಂಗೆ ಪ್ಲೇಸ್ಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಎಲ್ಲ ಇದೆ, ಫೆಸಿಲಿಟೀಸ್ ಇದೆ. ಇಷ್ಟೊಂದು ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರನ ತಿಳಿಸ್ಕೊಟ್ರಿ, ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು. ವೀಕ್ಷಕರ, CMR ಯೂನಿವರ್ಸಿಟಿ ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ವೀಕ್ಷಕರೇ, ನೋಡೋದ್ರಲ್ಲ CMR ಯೂನಿವರ್ಸಿಟಿ ಮತ್ತು CMR ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯ ವಿಶೇಷತೆಗಳು ಏನು ಅಂತ. ಸೊ ನೀವು ಕೂಡ CMR ಯೂನಿವರ್ಸಿಟಿಗೆ ಒಂದ್ಸಲ ಭೇಟಿ ಕೊಡಿ, ಮತ್ತೆ ಅಲ್ಲಿರುವಂತಹ ವಿಭಿನ್ನ ಕೋರ್ಸ್ಗಳ ಆಯ್ಕೆ ನಿಮ್ಮದಾಗಿರ್ಲಿ. ಯಾಕಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಒಂದೊಳ್ಳೆ ಭವಿಷ್ಯ ಬೇಕು, ಸೆಕ್ಯೂರ್ಡ್ ಫ್ಯೂಚರ್ ಬೇಕು ಅಂದ್ರೆ ನಾವು ಇನಿಷಿಯಲ್ ಸ್ಟೇಜ್ ನಲ್ಲಿ ತುಂಬಾ ಒಳ್ಳೆ ಎಜುಕೇಶನ್ ಅನ್ನ ಪಡ್ಕೊಳ್ಬೇಕಾಗೋದು ಅವಶ್ಯಕ. ಸೊ ಒಂದ್ಸಲ ಫ್ರೀ ಮಾಡ್ಕೊಂಡು ವಿಸಿಟ್ ಮಾಡಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನನ್ನ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.